ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ಸ್ವಾತಂತ್ರ್ಯದ ಸಂಭ್ರಮ. ಭಾರತ ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಳ್ತು ಅನ್ನೋದರ ಜೊತೆಗೆ ವಿಭಜನೆಯ ಗಾಯವನ್ನು ಕೂಡ ಅವತ್ತು ಅನುಭವಿಸಬೇಕಾಗಿ ಬಂತು. ಒಂದ್ ಕಡೆ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ತಮ್ಮ ಮೊದಲ ಭಾಷಣವನ್ನು ಮಾಡ್ತಾ ಇದ್ರೆ, ದೇಶದ ನಾನಾ ಭಾಗಗಳಲ್ಲಿ ತಿರಂಗ ಹಾರಿಸಿ ಜನ ಸಂತೋಷ ಪಡ್ತಾ ಇದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದಿಂದ ರೈಲುಗಳ ತುಂಬ ಬರ್ತಾ ಇದ್ದ ಹೆಣಗಳು, ಅವುಗಳ ನಡುವೆ ಅಡಗಿ ಕೂತು ಜೀವ ಉಳಿಸ್ಕೊಂಡು ಬಂದ ನಿರಾಶ್ರಿತರ ಕಣ್ಣಲ್ಲಿ ಭವಿಷ್ಯವನ್ನು ಕಳ್ಕೊಂಡ ಒಂದು ದೈನ್ಯತೆ ಕಾಣ್ತಾ ಇತ್ತು. ಅದು ನಮಗೆ ಸಿಹಿಯ ಜೊತೆ ಸಾಕಷ್ಟು ಕಹಿಯನ್ನು ಉಣಿಸಿದ ಸ್ವಾತಂತ್ರ್ಯ ದಿನ. ಗೆಳೆಯರೆ, ಅವತ್ತು ಶುಕ್ರವಾರ ಆಗಿತ್ತು. ವಿಶೇಷ ಅಂದರೆ 1947 ನಮ್ಮ ಕ್ಯಾಲೆಂಡರ್ ಮತ್ತು 2025 ಕ್ಯಾಲೆಂಡರ್ ಎರಡೂ ಕೂಡ ಒಂದೇ ಥರ ಕಾಣುತ್ತವೆ. ಇನ್ನು ನಿಮಗೆ ಸ್ವಾತಂತ್ರ್ಯ ಬಂದ ಕಥೆ ಗೊತ್ತಿದೆ. ಅಲ್ಲಿ ದೇಶದ ವಿಭಜನೆ ಆದದ್ದು. ಆ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಅಸಂಖ್ಯಾತ ಹಿಂದೂಗಳು ಸಿಕ್ಕ ರೈಲುಗಳಲ್ಲಿ ಹೇಗಿದ್ರೋ ಹಾಗೆ ಭಾರತದತ್ತ ಓಡಿ ಬಂದದ್ದು, ಹಾಗೆ ಬರುವಾಗ ಜೀವ ಕಳ್ಕೊಂಡಿದ್ದು, ಇದೆಲ್ಲ ನಿಮಗೆ ಗೊತ್ತಿದೆ. ಆದರೆ ಆ ವಿಭಜನೆಯ ಸಂದರ್ಭದಲ್ಲಿ ಎರಡೂ ದೇಶಗಳು ಆಸ್ತಿಪಾಸ್ತಿಗಳನ್ನು ಹೇಗೆ ಹಂಚಿಕೊಂಡ್ವು, ಪಾಕಿಸ್ತಾನಕ್ಕೆ ಏನು ಸಿಗುತ್ತು, ಭಾರತಕ್ಕೆ ಏನೆಲ್ಲ ಸಿಗುತ್ತು, ಪಾಕಿಸ್ತಾನಕ್ಕೆ ಹಣ ಕೊಡದೇ ಇದ್ರೆ ನಾನು ಉಪವಾಸ ಮಾಡ್ತೀನಿ ಅಂತ ಮಹಾತ್ಮ ಗಾಂಧೀಜಿ ಹೆದರಿಸಿದ್ಯಾಕೆ, ಮತ್ತು ಪಾಕಿಸ್ತಾನ ಭಾರತದಲ್ಲಿನ ತಾಜ್ ಮಹಲ್ ಅನ್ನು ಕೂಡ ತನಗೆ ಬಿಚ್ಚುಕೊಟ್ಟು ಬಿಡಿ ಅಂತ ಕೇಳಿತ್ತಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನದ ವಿಭಜನೆ ಅನ್ನೋದು ಜಗತ್ತಿನ ಅತಿದೊಡ್ಡ ಮಾನವ ವಲಸೆಗೆ ಕಾರಣವಾದ ಘಟನೆ. ದೇಶ ವಿಭಜನೆಗೆ ಮುಸ್ಲಿಂ ಲೀಗ್ ಪಟ್ಟು ಹಿಡ್ಕೊಂಡು ಕೂತಿತ್ತು. ಮುಸ್ಲಿಮರಿಗಾಗಿ ಪ್ರತ್ಯೇಕ ದೇಶ ಬೇಕೇ ಬೇಕು ಅಂತ ಅವರು ಹಠಕ್ಕೆ ಬಿದ್ದಿದ್ರು. ನೋ ವೇ, ಬ್ರಿಟಿಷರು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಕೆಲವರು ಏನೋ ಪಾಪ ಆವೇಶಕ್ಕೆ ಬಿದ್ದು ಕೇಳ್ತಾ ಇದ್ದಾರೆ. ಆದರೆ ಯಾರು ತಾನೇ ತಾಯಿನ ಇಬ್ಬಾಗ ಮಾಡ್ಕೋತಾರೆ? ಇದು ಕೇವಲ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಕೇಳ್ತಾ ಇರೋದೇ ಹೊರತು ಈ ದೇಶದ ಎಲ್ಲ ಮುಸ್ಲಿಮರ ಬಯಕೆ ಇದಲ್ಲ ಅಂತ ಮತ್ತೆ ಕೆಲವರು ತಮಗೆ ತಾವು ಸಮಾಧಾನ ಹೇಳಿಕೊಳ್ತಾ ಇಡೀ ಭಾರತವನ್ನು ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಈ ವಿಭಜನೆ ಅನ್ನೋದು ಅನಿವಾರ್ಯ ಮತ್ತು ಅದು ಆಗೇ ಆಗತ್ತೆ ಅನ್ನೋದನ್ನ ಅವತ್ತು ಕೂಡ ಖಚಿತ ದನಿಯಲ್ಲಿ ಹೇಳಿದ್ದವರು ಮತ್ತು ತುಂಬಾ ಪ್ರಾಕ್ಟಿಕಲ್ ಆಗಿದ್ದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರೇ. ಅವರಿಗೆ ಅಲ್ಲಿ ಯಾವ ರಾಜಕೀಯ ಮಾಡಬೇಕಾದ ಅಗತ್ಯನೂ ಇರಲಿಲ್ಲ. ಯಾರನ್ನು ಒಲಿಸಿಕೊಳ್ಳುವ ಅವಶ್ಯಕತೆ ಕೂಡ ಬಾಬಾ ಸಾಹೇಬರಿಗಿರಲಿಲ್ಲ. ಹೀಗಾಗಿ ಈ ದೇಶ ವಿಭಜನೆ ಅನ್ನೋದು ಖಚಿತ, ಅದನ್ನು ಬ್ರಿಟಿಷರೇ ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲ, ಹಾಗೆ ವಿಭಜನೆಯ ನಂತರ ಮುಸ್ಲಿಮರು ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಹೋಗೋದು ಭಾರತದ ದೃಷ್ಟಿಯಿಂದಲೂ ಒಳ್ಳೆಯದು ಅನ್ನೋ ಮಾತನ್ನ ಅವತ್ತೇ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ರು. ಅವರ ನಿಲುವು ಅದೆಷ್ಟು ಸ್ಪಷ್ಟವಾಗಿತ್ತು ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ಪಾಕಿಸ್ತಾನ್ ಆರ್ ದ ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕವನ್ನು ನೀವು ಓದಬೇಕು. ಅದರ 12ನೇ ಅಧ್ಯಾಯದಲ್ಲಿ ಬಾಬಾ ಸಾಹೇಬರು ಬರೀತಾರೆ, ದ ಟ್ರಾನ್ಸ್ಫರ್ ಆಫ್ ಪಾಪ್ಯುಲೇಷನ್ ಇಸ್ ದ ಓನ್ಲಿ ಲಾಸ್ಟಿಂಗ್ ರೆಮಿಡಿ ಫಾರ್ ದ ಕಮ್ಯುನಲ್ ಪೀಸ್. ಇಫ್ ಪಾಕಿಸ್ತಾನ್ ಕಮ್ಸ್, ದೇರ್ ಶುಡ್ ಬಿ ಅನ್ ಎಕ್ಸ್ಚೇಂಜ್ ಆಫ್ ಪಾಪ್ಯುಲೇಷನ್. ಹಿಂದೂಸ್ ಅಂಡ್ ಸಿಖ್ಸ್ ಇನ್ ಪಾಕಿಸ್ತಾನ್ ಟು ಇಂಡಿಯಾ ಅಂಡ್ ಮುಸ್ಲಿಮ್ಸ್ ಇನ್ ಇಂಡಿಯಾ ಟು ಪಾಕಿಸ್ತಾನ್ ಅಂತ ಬರೀತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಲ್ಲಿ ಅವರು ಹೇಳಿದ್ದು ಸುಳ್ಳಾಗಲಿಲ್ಲ. ಪಾಕಿಸ್ತಾನದ ವಿಭಜನೆಯನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಆದರೆ ಅಂಬೇಡ್ಕರ್ ಅವರ ಸಲಹೆಯ ಪ್ರಕಾರ ಅಲ್ಲಿ ಜನರನ್ನ ಹಂಚಿಕೊಳ್ಳುವ ಕೆಲಸ ಸರಿಯಾಗಿ ಆಗಲಿಲ್ಲ. ಪಾಕಿಸ್ತಾನ ತನ್ನಲ್ಲಿದ್ದ ಬಹುತೇಕ ಹಿಂದೂಗಳನ್ನ ಭಾರತಕ್ಕೆ ಕಳುಹಿಸಿಕೊಡ್ತು. ಆದರೆ ಮತದ ಆಧಾರದ ಮೇಲೊಂದು ದೇಶ ರಚನೆ ಆದ ನಂತರ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಮರು ಭಾರತದಲ್ಲೇ ಉಳಿದ್ರು. ಪಾಕಿಸ್ತಾನ ಇಸ್ಲಾಮಿಕ್ ರಿಪಬ್ಲಿಕ್ ಆಯಿತು. ಭಾರತ ಮೊದಲಿನ ಹಾಗೆ ಉಳ್ಕೊಳ್ತು. ಸರಿ, ದೇಶ ವಿಭಜನೆ ಆಯ್ತಲ್ಲ, ಅದನ್ನಾದರೂ ಸರಿಯಾಗಿ ಮಾಡಿದ್ರ? ಸರ್ ರ್ಯಾಟ್ಕ್ಲಿಫ್ ಅನ್ನೋ ಅಧಿಕಾರಿಯೊಬ್ಬನಿಗೆ ಎರಡು ದೇಶಗಳನ್ನು ವಿಭಜಿಸೋದಕ್ಕೆ ಹೇಳಲಾಯಿತು. ಆತ ಮ್ಯಾಪನ್ನು ಮುಂದಿಟ್ಕೊಂಡು ಭಾರತ ಪಾಕಿಸ್ತಾನಗಳನ್ನು ವಿಭಜಿಸಿ ಒಂದು ಗೆರೆ ಎಳೆದ. ಅದನ್ನು ರ್ಯಾಟ್ಕ್ಲಿಫ್ ಲೈನ್ ಅಂತ ಕರೀತಾರೆ. ಅಲ್ಲಿಗೆ ಭಾರತ ಮತ್ತು ಪಾಕಿಸ್ತಾನಗಳ ವಿಭಜನೆ ಆಗೋಯ್ತು. 14ನೇ ತಾರೀಕು ಪಾಕಿಸ್ತಾನ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಳ್ತು. 14ರ ಮಧ್ಯರಾತ್ರಿ ಅಂದರೆ 15ನೇ ತಾರೀಕು ಭಾರತ ಕೂಡ ಅಧಿಕೃತವಾಗಿ ಸ್ವತಂತ್ರಗೊಳ್ತು. 14ರ ಮಧ್ಯರಾತ್ರಿ ಭಾರತದ ಮೊದಲ ನಿಯೋಜಿತ ಪ್ರಧಾನಿ ಜವಾಹರ್ಲಾಲ್ ನೆಹರು ದೇಶವನ್ನು ಉದ್ದೇಶಿಸಿ ಅದ್ಭುತವಾದ ಭಾಷಣ ಮಾಡಿದರು. ಎ ಟ್ರಿಸ್ಟ್ ವಿತ್ ಡೆಸ್ಟಿನಿ, ನಿಯತಿಯ ಜೊತೆಗಿನ ಸಮಾಗಮ ಅನ್ನೋ ಅವರ ಭಾಷಣ ಜಗತ್ಪ್ರಸಿದ್ಧ ಆಯಿತು. ಅದರಲ್ಲಿ ನೆಹರು ಅವರು ಈ ದೇಶದ ಭವಿಷ್ಯದ ಕನಸುಗಳನ್ನು ಬಿಚ್ಚಿಟ್ರು. ತುಂಬಾ ಸುಂದರವಾದ ಕಾವ್ಯಾತ್ಮಕವಾದ ಆ ಭಾಷಣ ನಿಜಕ್ಕೂ ಅದ್ಭುತ ಮತ್ತು ಶತಮಾನದ ಭಾಷಣ ಅನ್ನಿಸ್ಕೊಳ್ಳುತ್ತೆ. ಅಟ್ ದ ಸ್ಟ್ರೋಕ್ ಆಫ್ ದ ಮಿಡ್ ನೈಟ್ ಅವರ್ ವೆನ್ ದ ವರ್ಲ್ಡ್ ಸ್ಲೀಪ್ಸ್, ಇಂಡಿಯಾ ವಿಲ್ ಅವೇಕ್ ಟು ಲೈಫ್ ಅಂಡ್ ಫ್ರೀಡಮ್ ಅನ್ನೋ ನೆಹರು ಅವರ ಮಾತುಗಳು ಇವತ್ತಿಗೂ ಕೂಡ ಅತ್ಯಂತ ಪ್ರಖ್ಯಾತಿಯನ್ನು ಪಡ್ಕೊಂಡ ಸಾಲುಗಳು ಅನ್ನಿಸ್ಕೊಳ್ಳುತ್ತವೆ. ಹೀಗೆ ದೇಶ ಏನೋ ಸ್ವತಂತ್ರ ಆಯಿತು. ಆದರೆ ಅದಕ್ಕೂ ಮೊದಲು ದೇಶದ ಸಂಪತ್ತನ್ನು ಎರಡೂ ದೇಶಗಳ ನಡುವೆ ಹಂಚುವ ಒಂದು ಕೆಲಸ ನಡೀತು.
ಗೆಳೆಯರೆ, ಅವತ್ತಿಗೆ ಭಾರತದ ಟ್ರೆಜರಿಯಲ್ಲಿ ಬ್ರಿಟಿಷರು ಬಿಟ್ಟು ಹೋಗಿದ್ದ ಚಿನ್ನ, ಹಣ, ನಮ್ಮಲ್ಲಿನ ರೈಲುಗಳು, ಬಸ್ಸುಗಳು, ಸರ್ಕಾರಿ ವಾಹನಗಳು, ಸರ್ಕಾರಿ ಬಳಕೆಯ ಸಾಮಗ್ರಿಗಳು, ಟೈಪ್ ರೈಟರ್ಗಳು, ಸ್ಟೇಷನರಿ, ಪೇಪರು, ಇಂಕ್ ಬಾಟ್ಲುಗಳು, ಪೆನ್ನುಗಳು, ಕಡೆಗೆ ಪೊರಕೆಗಳು, ಫೆನೈಲ್ ಬಾಟ್ಲಿಗಳವರೆಗೆ ಎರಡೂ ದೇಶಗಳ ನಡುವೆ ಹಂಚಿಕೆ ಆಗುತ್ತೆ. ಭಾರತೀಯ ಸೇನೆಯಲ್ಲಿನ ಆಯುಧಗಳನ್ನು ಎರಡೂ ದೇಶಗಳು ಹಂಚಿಕೊಳ್ಳುತ್ತವೆ. ಹಾಗೆ ಸೈನಿಕರಿಗೆ ಕೂಡ ಎರಡೂ ದೇಶಗಳ ಸೇನೆಯನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಕೊಡಲಾಗುತ್ತೆ. ಬಹುತೇಕ ಮುಸ್ಲಿಂ ಸೈನಿಕರು, ಸೇನಾಧಿಕಾರಿಗಳು ಪಾಕಿಸ್ತಾನವನ್ನು ಆಯ್ಕೆ ಮಾಡಿಕೊಳ್ತಾರೆ. ಅಷ್ಟಾದ ನಂತರವೂ ಸಾಕಷ್ಟು ಮಂದಿ ಮುಸ್ಲಿಂ ಸೇನಾಧಿಕಾರಿಗಳು ಭಾರತೀಯ ಸೇನೆಯನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲೇ ಉಳ್ಕೋತಾರೆ. ಅವತ್ತಿಗೆ ಭಾರತೀಯ ಸೇನೆಯಲ್ಲಿ ಸರಿಸುಮಾರು 4 ಲಕ್ಷ ಸೈನಿಕರಿದ್ದರು. ಅದರಲ್ಲಿ ಸುಮಾರು 1.5 ಲಕ್ಷ ಮಂದಿ ಪಾಕಿಸ್ತಾನಕ್ಕೆ ಹೋದರು. ಇನ್ನು ಸಿವಿಲ್ ಸರ್ವೆಂಟ್ಸ್ ಕೂಡ ಮತದ ಆಧಾರದ ಮೇಲೆ ತಮ್ಮ ಸರ್ಕಾರ ಮುಂದೆ ಯಾವುದಿರಬೇಕು ಅನ್ನೋದನ್ನು ಆಯ್ಕೆ ಮಾಡಿಕೊಂಡ್ರು. ಅವತ್ತಿಗೆ ಹಣ ಹಾಗೂ ಚಿನ್ನ ಏನಿತ್ತು ಅದನ್ನು 82.5% ಭಾರತಕ್ಕೆ ಮತ್ತು 17.5% ಪಾಕಿಸ್ತಾನಕ್ಕೆ ಅನ್ನೋ ರೇಷಿಯೋ ಮೇರೆಗೆ ಹಂಚಲಾಯಿತು. ಒಟ್ಟು ನಗದು ಬ್ಯಾಲೆನ್ಸ್ 400 ಕೋಟಿ ರೂಪಾಯಿಗಳಷ್ಟಿತ್ತು. ಅದಕ್ಕೆ ಪಾಕಿಸ್ತಾನಕ್ಕೆ 17.5% ಅಂದರೆ 75 ಕೋಟಿ ರೂಪಾಯಿಗಳಷ್ಟು ಹಣ ಸಿಗಬೇಕಿತ್ತು. ಹಾಗೆ ಚಿನ್ನ ಮತ್ತು ರಿಸರ್ವ್ ಬ್ಯಾಂಕ್ ಆಸ್ತಿಗಳು ಕೂಡ 82.5% ಭಾರತಕ್ಕೆ, 17.5% ಪಾಕಿಸ್ತಾನಕ್ಕೆ ಸಿಕ್ಕಿದ್ವು. ಭಾರತೀಯ ಸೇನೆಯನ್ನ ಭಾರತಕ್ಕೆ 3/2 ಮತ್ತು ಪಾಕಿಸ್ತಾನಕ್ಕೆ 3/1 ಭಾಗ ಹಂಚಲಾಯಿತು. ಇದೇ ಪ್ರಮಾಣದಲ್ಲಿ ರಾಯಲ್ ಇಂಡಿಯನ್ ನೇವಿ ಮತ್ತು ಏರ್ ಫೋರ್ಸ್ನ ಆಸ್ತಿಪಾಸ್ತಿಗಳ ಹಂಚಿಕೆನೂ ಆಯಿತು. ರೈಲ್ವೆ ಲೇನುಗಳು, ರೈಲ್ವೆ ಇಂಜನ್ನುಗಳು ಇವೆಲ್ಲ 80-20 ಅನುಪಾತದಲ್ಲಿ ಹಂಚಿಕೆ ಆದವು. ಎಲ್ಲೆಲ್ಲಿ ರೈಲ್ವೆ ಹಳಿಗಳು, ರೈಲ್ವೆ ಸ್ಟೇಷನ್ನುಗಳು ಇದ್ವೋ ಅವುಗಳನ್ನು ಆಯಾ ದೇಶಗಳಿಗೆ ಹಾಗೆ ಬಿಟ್ಟುಕೊಡಲಾಯಿತು. ಇನ್ನು ಪೀಠೋಪಕರಣಗಳು, ಸಂಗೀತ ಉಪಕರಣಗಳು, ಪುಸ್ತಕಗಳು, ಕಚೇರಿ ಸಾಮಗ್ರಿಗಳು, ಬೆಂಚುಗಳು, ಅಲಮಾರಗಳು, ಕುರ್ಚಿಗಳು ಇವುಗಳನ್ನು ಕೂಡ 80-20 ಅನುಪಾತದಲ್ಲಿ ಹಂಚಲಾಯಿತು. ಇನ್ನು ಕೆಲ ವಸ್ತುಗಳನ್ನು ಲಾಟರಿ ಮೂಲಕ ಕೂಡ ಹಂಚಿದ್ರು. ಅಲ್ಲಿಗೆ ದೇಶ ವಿಭಜನೆ, ಆಸ್ತಿ ಹಂಚಿಕೆ ಕೂಡ ಸುಸೂತ್ರವಾಗಿ ನಡೀತು. ಆದರೆ 75 ಕೋಟಿ ರೂಪಾಯಿ ಹಣನ ಪಾಕಿಸ್ತಾನಕ್ಕೆ ಕೊಡಬೇಕಲ್ಲ. ಭಾರತ ಮೊದಲ ಹಂತದಲ್ಲಿ ಪಾಕಿಸ್ತಾನಕ್ಕೆ 20 ಕೋಟಿ ರೂಪಾಯಿಗಳನ್ನು ಪಾವತಿ ಮಾಡಿತು. ಇನ್ನು 55 ಕೋಟಿ ರೂಪಾಯಿಗಳಷ್ಟು ಹಣ ಕೊಡಬೇಕಿತ್ತು. ಅಷ್ಟರಲ್ಲಿ ಪಾಕಿಸ್ತಾನ ಕಾಶ್ಮೀರದ ಮೇಲೆ ದಾಳಿ ಮಾಡಿಬಿಡ್ತು. ಕಬಾಲಿಗಳು ಅಂದ್ರೆ ಅಲೆಮಾರಿ ಬುಡಕಟ್ಟು ಜನಾಂಗದ ಹೆಸರಲ್ಲಿ ಪಾಕಿಸ್ತಾನಿ ಸೈನಿಕರು ಕಾಶ್ಮೀರದ ಮೇಲೆ ದಾಳಿ ಮಾಡಿದ್ರು. ಗೆಳೆಯರೆ, ಇವತ್ತು ಪಾಕಿಸ್ತಾನದಲ್ಲಿನ ಪಂಜಾಬ್ ಪ್ರಾಂತ್ಯ ಇದೆ ನೋಡಿ, ಅಲ್ಲಿಂದ ಈ ದಾಳಿಕೋರರಿಗೆ ಬೇಕಾದ ಆಯುಧ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಒದಗಿಸಿಕೊಡಲಾಯಿತು. ಕಾಶ್ಮೀರದಲ್ಲಿ ದಂಗೆಗಳನ್ನು ಶುರು ಮಾಡೋದಕ್ಕೆ, ಅಲ್ಲಿನ ಮುಸ್ಲಿಮರನ್ನ ರಾಜ ಹರಿಸಿಂಗ್ ವಿರುದ್ಧ ಪ್ರಚೋದಿಸೋದಕ್ಕೆ, ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿನ ಜನ ಬಂಡೇಳೋ ಹಾಗೆ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಪಂಜಾಬಿನ ರಾಜಕಾರಣಿಗಳು, ಪಾಕಿಸ್ತಾನದ ಸೇನೆ ಮಾಡ್ತು. ಕಡೆಗೆ ರಾಜ ಹರಿಸಿಂಗ್ ಅನಿವಾರ್ಯವಾಗಿ ಭಾರತದ ಜೊತೆ ವಿಲೀನ ಪತ್ರಕ್ಕೆ ಸಹಿ ಹಾಕಿದ ನಂತರ ಭಾರತೀಯ ಸೇನೆಯನ್ನ ಶ್ರೀನಗರಕ್ಕೆ ಲಿಫ್ಟ್ ಮಾಡಲಾಯಿತು. ಪಾಕಿಸ್ತಾನದ ಈ ದ್ರೋಹ ಇದೆಯಲ್ಲ, ಇದು ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಕೆರಳೋದಕ್ಕೆ ಕಾರಣ ಆಯಿತು. ಪಾಕಿಸ್ತಾನಕ್ಕೆ ಕೊಡಬೇಕಿದ್ದ 55 ಕೋಟಿ ರೂಪಾಯಿ ಹಣವನ್ನು ಭಾರತ ನಿಲ್ಲಿಸಿಬಿಡ್ತು. ಇನ್ನು ಪಾಕಿಸ್ತಾನ ನಮಗೆ ಭಾರತ ಕೊಡಬೇಕಾದ ಹಣವನ್ನು ಕೊಡ್ತಾ ಇಲ್ಲ ಅಂತ ಬಾಯ್ ಬಡ್ಕೊಳ್ಳೋದಕ್ಕೆ ಶುರು ಮಾಡ್ತು. ಯಥಾ ಪ್ರಕಾರ ಈಗ ಸಿಂಧೂ ನದಿಯ ನೀರನ್ನು ನಿಲ್ಲಿಸಿರೋದಕ್ಕೆ ಬಾಯ್ ಬಡ್ಕೋತಾ ಇದೆ ಅಲ್ವಾ, ಹಾಗೆ ಅವತ್ತು ಕೂಡ ನಮಗೆ ಭಾರತ ನಮ್ಮ ಪಾಲಿನ ಹಣ ಕೊಡ್ತಾ ಇಲ್ಲ ಅಂತ ಪಾಕಿಸ್ತಾನ ಲಬ ಹೊಯ್ಕೊಳ್ತಾ ನಿಂತ್ಕೊಳ್ತು. ಆಗ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಮಧ್ಯಪ್ರವೇಶ ಮಾಡಿದ್ರು. ಪಾಕಿಸ್ತಾನಕ್ಕೆ ಹಣ ಕೊಡಿ, ಇಲ್ಲ ಅಂದ್ರೆ ನಾನು ಉಪವಾಸ ಕೂತ್ಕೋತೀನಿ ಅಂತ ಗಾಂಧಿ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ಶುರು ಮಾಡಿದ್ರು. ಮಹಾತ್ಮ ಗಾಂಧಿಯವರ ಈ ಅತಿ ಒಳ್ಳೆತನ ಸಾಕಷ್ಟು ಬಾರಿ ಭಾರತವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ ಹಾಗೆ ಅವತ್ತೂ ಕೂಡ ಇಕ್ಕಟ್ಟಿಗೆ ತಳೆತು. ಮಹಾತ್ಮನ ಮಾತುಗಳನ್ನು ಗೌರವಿಸಲೇಬೇಕಾದ ಅನಿವಾರ್ಯತೆಗೆ ಭಾರತ ಬಿತ್ತು. ಪರಿಣಾಮ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿಗಳಷ್ಟು ಹಣ ಕೂಡ ಸಿಕ್ತು. ಭಾರತದ ಜೊತೆ ಒಂದು ಯುದ್ಧವನ್ನು ಮಾಡಿದ ನಂತರ ಕೂಡ ಭಾರತ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಕೊಡ್ತು. ಗೆಳೆಯರೆ, ಅವತ್ತಿಗೆ 55 ಕೋಟಿ ರೂಪಾಯಿ ಹಣ, ಅವತ್ತು 10 ಗ್ರಾಂ ಚಿನ್ನದ ಬೆಲೆ 88 ರೂಪಾಯಿ 82 ಪೈಸೆ ಇತ್ತು. ಅಂಥ ದಿನಗಳಲ್ಲಿ 55 ಕೋಟಿ ರೂಪಾಯಿಗೆ ಅದು ಎಷ್ಟು ಚಿನ್ನ ಬರ್ತಿತ್ತು ಅನ್ನೋದನ್ನ ಲೆಕ್ಕ ಹಾಕಿ ಅದನ್ನು ಇವತ್ತಿನ ಚಿನ್ನದ ಬೆಲೆ ಜೊತೆ ಕಂಪೇರ್ ಮಾಡ್ಕೊಂಡು ನೋಡಿ, ಆಗ ನಿಮಗೆ ಭಾರತ ಕೊಟ್ಟ ಹಣ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಇವತ್ತಿನ ಲೆಕ್ಕಕ್ಕೆ ಅದು ಸರಿಸುಮಾರು 60,000 ಕೋಟಿ ರೂಪಾಯಿಗೂ ಹೆಚ್ಚಾಗಬಹುದು. ಅವತ್ತಿನ ಚಿನ್ನದ ಬೆಲೆಗೆ 55 ಕೋಟಿ ರೂಪಾಯಿ ಹಣ ಕೊಟ್ರೆ ಸುಮಾರು 62 ಟನ್ಗಳಷ್ಟು ಚಿನ್ನ ಬರ್ತಾ ಇತ್ತು. ಅಷ್ಟು ಹಣವನ್ನ ಭಾರತ ಪಾಕಿಸ್ತಾನಕ್ಕೆ ಕೊಡ್ತು. ಅದಕ್ಕೂ ಮೊದಲು ಸುಮಾರು 20 ಕೋಟಿ ರೂಪಾಯಿಗಳನ್ನು ಕೊಟ್ಟು ಬಿಟ್ಟಿತ್ತು. ಈ ಮಧ್ಯೆ ಪಾಕಿಸ್ತಾನ ಭಾರತದಲ್ಲಿನ ಮೊಘಲರ ಕಾಲದ ಸ್ಮಾರಕಗಳನ್ನು ಕೂಡ
ಕ್ಲೈಮ್ ಮಾಡ್ಕೊಳ್ತು. ನಮಗೆ ತಾಜ್ ಮಹಲ್ಲು, ಜಾಮಿಯಾ ಮಸ್ಜಿದ್ದು, ಕೆಂಪು ಕೋಟೆಗಳನ್ನ ಬಿಟ್ಟು ಕೊಡಿ ಅಂತ ಕೇಳ್ತು. ಅದನ್ನ ಡಿಸ್ಮ್ಯಾಂಟಲ್ ಮಾಡಿ ಆದರೂ ಸರಿ ನಮಗೆ ಕೊಡಿ ಅಂತ ಪಾಕಿಸ್ತಾನ ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿತ್ತು ಅಂತ ಕೆಲವರು ಹೇಳ್ತಾರೆ. ಆದರೆ ಅದಕ್ಕೆ ಯಾವುದೇ ಐತಿಹಾಸಿಕ ದಾಖಲೆಗಳು, ಪುರಾವೆಗಳು ಇಲ್ಲ. ಬಹುಶಃ ಅವತ್ತಿನ ಪಾಕಿಸ್ತಾನದ ನಾಯಕರು ಇವತ್ತಿನ ನಾಯಕರ ಹಾಗೆ ಇವತ್ತಿನ ಪಾಕಿಸ್ತಾನದ ಜನರಷ್ಟು ಮುಟ್ಟಾಳರು, ಮೂರ್ಖರು ಆಗಿರಲಿಲ್ಲ ಅನ್ಸುತ್ತೆ. ಹೀಗಾಗಿ ಅವರು ಇದನ್ನು ಕೇಳಿರಲಾರರು. ಆದರೆ ಪಾಕಿಸ್ತಾನದ ಬಗ್ಗೆ ಅಂಥದ್ದೊಂದು ಜೋಕ್ ಅಂತೂ ಇವತ್ತಿಗೂ ಚಾಲ್ತಿಯಲ್ಲಿದೆ. ತಾಜ್ ಮಹಲನ್ನು ನಾವು ಬಿಚ್ಕೊಂಡು ಹೋಗ್ತೀವಿ, ಅದಕ್ಕೆ ಅವಕಾಶ ಕೊಡಿ ಅಂತ ಪಾಕಿಸ್ತಾನ ಭಾರತದ ಆಡಳಿತವನ್ನು ಕೇಳಿತ್ತು ಅನ್ನೋದನ್ನು ಜೋಕ್ ಥರ ಇವತ್ತಿಗೂ ಹೇಳ್ತಾರೆ. ಆದರೆ ಹಾಗೆ ಕೇಳಿತ್ತು ಅನ್ನೋದಕ್ಕೆ ಪತ್ರಗಳಾಗಲಿ ಅಥವಾ ಇನ್ಯಾವುದೇ ಐತಿಹಾಸಿಕ ಸಾಕ್ಷ್ಯಾಧಾರಗಳಾಗಲಿ ಇಲ್ಲ. ಆದರೆ ಪಾಕಿಸ್ತಾನ ಬಳಸಿದ ಪೊರಕೆಗಳನ್ನು ಕೂಡ ಬಿಡದೆ ಭಾಗ ಮಾಡ್ಕೊಂಡು ತಗೊಂಡು ಹೋಯ್ತು ಅನ್ನೋದಂತೂ ನಿಜ. ಇನ್ನೂ ಒಂದು ವಿಷಯ ಕೂಡ ನಿಮಗೆ ಇಲ್ಲಿ ಗೊತ್ತಿರಬೇಕು. ಪಾಕಿಸ್ತಾನದ ಬಳಿ ವಿಭಜನೆಯ ಸಂದರ್ಭದಲ್ಲಿ ಒಂದು ಸರಿಯಾದ ಸೆಂಟ್ರಲ್ ಬ್ಯಾಂಕ್ ಇರಲಿಲ್ಲ. ಅವರಿಗೆ ಅವರದ್ದೇ ಆದ ಕರೆನ್ಸಿ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಇರಲಿಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮೊದಲ ಯುದ್ಧ ನಡೆದ ನಂತರ ಕೂಡ, ಅಂದರೆ 1948ರ ಜುಲೈ ತಿಂಗಳವರೆಗೆ ಕೂಡ ಅವರ ಕರೆನ್ಸಿಯನ್ನು ಮುದ್ರಿಸಿಕೊಟ್ಟಿದ್ದು ಭಾರತೀಯ ರಿಸರ್ವ್ ಬ್ಯಾಂಕ್. ಇದು ಗೆಳೆಯರೆ ಭಾರತದ ಸ್ವಾತಂತ್ರ್ಯ ಮತ್ತು ಅವತ್ತಿನ ಘಟನೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.